ಆ ಜನ್ಮ ಋಣಿಯಾಗಿರ್ತೀನಿ. ಏ ಶಾಸ್ತ್ರಿ, ನಿನ್ನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಕೊನೆಗೂ ಆ ಭೈರವ ಆ ಊರ್ಮಿಳನ ನನ್ನ ದಿಗ್ಬಂಧನದಿಂದ ಹೊರಗೆ ತಂದು ಜೀವಂತ ಮಾಡಿಬಿಟ್ಟ. ಇನ್ನು ಅವಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಬಂಧನದಲ್ಲಿ ಇಟ್ಕೊಳ್ಳೋದು ಸಾಧ್ಯವಿಲ್ಲದ ಮಾತು. ನಾನಿವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಹೀಗೆ ಚಡಪಡಿಸೋ ಸಂದರ್ಭ ಬರ್ತಾ ಇರಲಿಲ್ಲ. ಏ ಶಾಸ್ತ್ರಿ, ಈ ಊರ್ಮಿಳನ್ನೇ ಒಂದು ಸಾಮಾನ್ಯ ಕಲ್ಲಿನ ವಿಗ್ರಹ ಮಾಡಿ ನಿನ್ನ ಬಂಧನದಲ್ಲಿ ಇಟ್ಕೊಂಡಿದ್ದೆ ಅಲ್ವಾ? ನಾನು ಎಷ್ಟೇ ಗೋಗರಿದ್ರು ನಿರ್ಲಕ್ಷ್ಯ ಮಾಡಿ ಹೊರಗಡೆ ಹೋದೆ ಅಲ್ವಾ? ಈಗ ನೋಡು, ನಿನ್ನ ಬಂಧನದಿಂದ ನಾನು ಹೇಗೆ ತಪ್ಪಿಸ್ಕೊಂಡೆ ಅಂತ. ನಿನಗೆ ಜೀವ ಇರೋ ತನಕ ನಮ್ಮ ಲೋಕದಲ್ಲಿ ದೃಷ್ಟಿ ಬೊಂಬೆ ತರ ನೇತಾಕ್ತೀನಿ. ಊರ್ಮಿಳ, ನಿನ್ನ ಅಟ್ಟಹಾಸದ ನಗುವಿಗೊಂದು ವಿರಾಮ ಇರಲಿ. ನೀನು ನಿನ್ನ ಶಕ್ತಿಯಿಂದ ನಿನ್ನ ಮೂಲ ರೂಪಕ್ಕೆ ಬಂದಿಲ್ಲ, ನನ್ನ ಕೃಪೆಯಿಂದ ಪಾರಾಗಿದ್ದೀಯಾ, ಮರಿಬೇಡ. ತಿಳಿಬೇಡಿ ಭೈರವ, ಆ ಶಾಸ್ತ್ರಿ ನನ್ನನ್ನ ಕಲ್ಲಾಗಿ ಮಾಡ್ದಾಗಿಂದ ನಾನು ಎಷ್ಟು ನರಳಿದ್ದೀನಿ ಅಂತ ನನಗೆ ಗೊತ್ತು. ಮೊದಲು ದ್ವೇಷದಿಂದ ಅಧಿಕಾರದಿಂದ ಮಾತಾಡಿಸ್ತಾ ಇದ್ದವಳು ಕೊನೆಗೆ ನನ್ನ ಬಿಡುಗಡೆಗೋಸ್ಕರ ಅವನನ್ನ ಬೇಡೋದಕ್ಕೆ ಹಿಂದೆ ಮುಂದೆನೂ ನಾನು ನೋಡ್ಲಿಲ್ಲ. ಆದ್ರೂ ನನ್ನನ್ನ ಬಿಡುಗಡೆ ಮಾಡೋ ಮನ್ಸು ಮಾಡ್ಲೇ ಇಲ್ಲ ಆ ಶಾಸ್ತ್ರಿ. ಆದ್ರೆ ನೀವು ನಾನು ಒಂದೇ ಒಂದು ಕೂಗಿಗೆ ಓಗೊಟ್ಟು ಬಂದ್ರಿ. ಆ ಶಾಸ್ತ್ರಿಯಿಂದ ನನ್ನನ್ನ ಬಿಡುಗಡೆ ಮಾಡಿದ್ರಿ. ನನ್ನನ್ನ ಮತ್ತೆ ಮೊದಲಿನ ಸ್ಥಿತಿಗೆ ತಂದಿದ್ದಕ್ಕೆ ನಿಮಗೆ ಕೋಟಿ ಧನ್ಯವಾದ. ನಿನ್ನ ಧನ್ಯವಾದದ ಅಗತ್ಯ ನನಗಿಲ್ಲ. ಕೊಟ್ಟ ಮಾತನ್ನ ನಡೆಸ್ಕೊಟ್ರೆ ಸಾಕು. ಕೊಡ್ತೀನಿ. ನಿಮಗೆ ನಾನು ಮಾತು ಕೊಟ್ಟ ಹಾಗೆ ನಾನು ಏನ್ ಕೆಲಸ ಮಾಡಬೇಕೋ ಹೇಳಿ, ನಾನು ಮಾಡ್ತೀನಿ. ಅದಕ್ಕೂ ಮೊದಲು ಆಶ್ರಮದಲ್ಲಿ ನೀನ್ ಹೇಗೆ ಬಂದಿಯಾದೆ ಅಂತ ಹೇಳು. ಬಾಬಾ, ಅರ್ಜುನ್ ನನ್ನ ಮೋಹಕ್ಕೆ ಒಳಗಾಗಿ ನನ್ನನ್ನ ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದ. ನನಗೂ ಅವನು ಇಷ್ಟ ಆಗಿದ್ದ. ಅದಕ್ಕೆ ನಾನು ಅವನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟೆ. ನನ್ನ ದಾರಿಗೆ ಆ ಅಮೃತ ಇದ್ಲು. ಅವಳನ್ನ ನಾನು ಪಕ್ಕಕ್ಕೆ ಸರಿಸಬೇಕಾಗಿತ್ತು. ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡುತ್ತ. ಭಲೆ ಭಲೆ. ನಾನು ನಿನಗೆ ಸಹಾಯ ಮಾಡದೆ ಹೋಗಿದ್ರೆ ಇನ್ನು ಆ ಶಾಸ್ತ್ರೀಯ ಆಶ್ರಮದಲ್ಲಿ ಎಷ್ಟು ವರ್ಷ ಕಲ್ಲಾಗಿರ್ತಿದ್ಯೋ ಏನೋ ಒಂದು ಅಸಹಾಯಕ ನಾಗಿಣಿ ಹೆಣ್ಣು ಅನ್ನೋ ಕಾರಣಕ್ಕೆ ನಾನು ನಿನಗೆ ಸಹಾಯ ಮಾಡಿದ್ದೀನಿ. ಆ ಸಹಾಯಕ್ಕೆ ಪ್ರತಿರೂಪವಾಗಿ ನೀನು ನನಗೆ ಏನು ಮಾಡಬೇಕು ಅಂದ್ರೆ? ಬಾಬಾ, ನಿಮ್ಮ ಮಾತನ್ನ ನಡೆಸ್ಕೊಡೋ ಮುಂಚೆ ನಂದು ಒಂದೇ ಒಂದು ಆಸೆ ಇದೆ. ನಾನೀಗ ನಿನ್ನ ಒಡೆಯ, ನೀನೀಗ ನನ್ನ ದಾಸಿ. ನನ್ನ ಕೋರಿಕೆಯನ್ನ ನೀನು ಈಡೇರಿಸಬೇಕೆ ಹೊರತು ನಿನ್ನ ಕೋರಿಕೆಯನ್ನ ನಾನು ಈಡೇರಿಸೋ ಅನಿವಾರ್ಯತೆ ಇಲ್ಲ. ಹಾಗಲ್ಲ ಬಾಬಾ, ನೀವು ಹೇಳಿದ ನಿಜ. ಆದ್ರೆ ನಂದು ಒಂದೇ ಒಂದು ಚಿಕ್ಕ ಕೋರಿಕೆ ಇದೆ. ಅದು ಒಂದನ್ನ ನೆರವೇರಿಸ್ಕೊಳ್ಳೋದಕ್ಕೆ ನೀವು ಅನುಮತಿ ಕೊಟ್ರೆ ಸಾಕು. ಆಮೇಲೆ
ಎಲ್ಲ ನೀವು ಹೇಳ್ದಂತೆ. ಏನದು? ನನ್ನನ್ನ ಬಂಧಿಸಿ ನರಳಾಡೋ ಹಾಗೆ ಮಾಡಿದ್ದ ಆ ಶಾಸ್ತ್ರಿಗೆ ಅಮೃತಂಗೆ ತಕ್ಕ ಪಾಠ ಕಲಿಸ್ಬೇಕು. ಮೊದಲು ನಾನು ಅಲ್ಲಿಗೆ ಹೋಗಿ ಆ ಶಾಸ್ತ್ರಿಗೆ ಆ ವಾಸುಕಿ ವಂಶದ ನಾಗಿಣಿಗೆ ಇಬ್ರಿಗೂ ತಕ್ಕ ಶಾಸ್ತಿ ಮಾಡಬೇಕು. ಒಂದು ಸಲ ನಾಗಿಣಿ ಅಮೃತ ಕೈಯಲ್ಲಿ ಸೋತಿದ್ದು ಮತ್ತೆ ಸೋಲಲ್ಲ ಅಂತ ಹೇಗೆ? ಇಲ್ಲ ಬಾಬಾ, ಈ ಸತಿ ಅವಳನ್ನ ನಾಶ ಮಾಡ್ತೀನಿ ನಾನು. ಹಾಗಂದುಕೊಂಡೆ ತಾನೆ ಮೊದಲು ನೀನು ಹೋಗಿದ್ದು. ಮತ್ತೆ ಆ ಶಾಸ್ತ್ರೀಯ ಅಮೃತ ಸೇರಿ ನಿನ್ನನ್ನ ಕಲ್ಲು ಮಾಡಿದ್ರೆ ಹಾಗೇನ್ ಮಾಡ್ತೀಯ? ಮತ್ತೆ ಯಾವುದೇ ಕಾರಣಕ್ಕೂ ನಾನು ನಿನಗೆ ಸಹಾಯ ಮಾಡಲ್ಲ. ಇಲ್ಲ, ಹಾಗಾಗಬಾರ್ದು. ಹಾಗಾಗಬಾರ್ದು ಅಂದ್ರೆ ನೀನು ನನ್ನ ಅನುಮತಿ ಅನುಗ್ರಹ ಇಲ್ಲದೆ ಎಲ್ಲೂ ಹೋಗಬಾರ್ದು. ಹಾಗೂ ಒಂದು ವೇಳೆ ಹೋದ್ರೆ ಅಲ್ಲಿ ಆಗೋ ಪರಿಣಾಮಕ್ಕೆ ನಾನು ಹೊಣೆ ಅಲ್ಲ. ಮಲ್ಲಿ, ಎಲ್ಲಿ ಹೋಗಿದ್ದೆ ನೀನು? ನೀನ್ ಕಾಣ್ತಾ ಇಲ್ಲ ಅಂತ ಅರ್ಜುನ್ ಅವರು ನಿನ್ನ ಹುಡ್ಕೊಂಡು ಹೋದ್ರು. ಅಯ್ಯೋ, ಅರ್ಜುನ್ ಬಾಬಾ ನನ್ನನ್ ಯಾಕೆ ಹುಡ್ಕೊಂಡೋದ್ರು? ನೀನ್ ಕಾಣ್ತಾ ಇಲ್ಲ ಅಂತ ನಮ್ಮಿಬ್ರಿಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಎಲ್ಲಿ ಹೋಗಿದ್ದೆ ನೀನು? ನಾನು ಇನ್ನೆಲ್ಲಿಗೆ ಹೋಗ್ಲಿ ಅಕ್ಕ, ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ನಡೀತಾ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಅಕ್ಕ, ನಿನಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಅಕ್ರೆ? ನೀನ್ ನನ್ನ ಬಂಧುನೂ ಅಲ್ಲ, ಬಳಗನೂ ಅಲ್ಲ. ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಆದ್ರೂ ನೀನ್ ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರಾಣ ಇಟ್ಕೊಂಡಿದ್ಯಾ? ನೀನಂದ್ರೆ ನನಗೇನೋ ಒಂಥರ ಸೆಳೆತ. ಯಾಕೆ ಅಂತ ಗೊತ್ತಿಲ್ಲ ಮಲ್ಲಿ. ನೀನಂದ್ರೆ ಏನೋ ಒಂಥರ ಪ್ರೀತಿ, ಏನೋ ಒಂಥರ ಸೆಳೆತ. ನನಗೂ ಅಷ್ಟೇ ಅಕ್ಕ, ನಿನ್ ಜೊತೆನೇ ಇರಬೇಕು ಅನ್ನಿಸ್ತಾ ಇರತ್ತೆ. ಅಕ್ಕ, ನಾನೊಂದು ಮಾತು ಕೇಳಲಾ? ಕೇಳು. ನೀನ್ ಯಾಕೆ ಏನೋ ಕಳ್ಕೊಂಡಿರೋರ್ ಥರ, ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಇದೆಯಲ್ಲ? ಏನೂ ಇಲ್ಲ ಮಲ್ಲಿ. ಏನೂ ಇಲ್ಲ ಅಂತ ನಿನ್ ಮಾತಲ್ಲಿ ಹೇಳಿದ್ರು, ಏನೋ ಇದೆ ಅಂತ ನಿನ್ ಮುಗ್ದಲ್ಲಿ ಹೇಳ್ತಾ ಇದೆ. ಏನು ಅಂತ ಹೇಳು ಅಕ್ಕ. ಯಾಕೋ ಒಂಥರ ಭಯ, ಆತಂಕ ಮಲ್ಲಿ. ಈ ಸಮಯದಲ್ಲಿ ಅರ್ಜುನ್ ಅವ್ರು ಬೇರೆ ಮನೇಲಿಲ್ಲ. ಭಯನ? ಆತಂಕನ? ಯಾಕೆ? ಎಲ್ಲ ವಿಷಯನೂ ನಿನ್ಗೆ ಹೇಳಕ್ಕಾಗಲ್ಲ ಮಲ್ಲಿ. ನೀನ್ ಹೇಳ್ತಾ ಇದ್ರು ಎಲ್ಲ ರಹಸ್ಯ ನನಗೆ ಗೊತ್ತಾಗುತ್ತೆ. ರಹಸ್ಯನ? ಏನದು? ನೀನ್ ಯಾಕೆ ಹೀಗೆ ಆತಂಕದಲ್ಲಿದ್ಯಾ ಅನ್ನೋದು. ನನ್ನ ಆತಂಕಕ್ಕೆ ಕಾರಣ ಏನು ಅನ್ನೋದು ನಿನಗೆ ಗೊತ್ತಾ? ಏನದು? ನನ್ಗೇನು ಗೊತ್ತಿಲ್ಲ, ಸುಮ್ಮನೆ ತಮಾಷೆಗೆ ಹಾಕಿ ಕೇಳ್ದೆ, ಬಿಡು ಅಕ್ಕ. ಒಂದ್ಸಲ ನೀನು ವಿಚಿತ್ರವಾಗಿ ನಡ್ಕೊಳ್ತೀಯ, ವಿಚಿತ್ರವಾಗಿ ಮಾತಾಡ್ತೀಯ. ಅದೇ ನನಗೆ ಅರ್ಥ ಆಗಲ್ಲ. ಸಮಯ ಬಂದ್ರೆ ಎಲ್ಲ ಅರ್ಥ ಆಗುತ್ತೆ, ಬಿಡು ಅಕ್ಕ. ಕಲ್ಲಾಗಿದ್ದು ನನಗೆ ಮರು ಜನ್ಮ ಕೊಟ್ರಿ ನೀವು. ಅಲ್ಲಿಗೆ ನನ್ನ ತಂದೆ ಸಮಾನ ನೀವು. ನಿಮಗೆ ಸಂಪೂರ್ಣವಾಗಿ ಶರಣಾಗತಳಾಗ್ತೀನಿ. ಅವರಿಬ್ರಿಗೂ ಒಂದು ಗತಿ ಕಾಣಿಸೋದಕ್ಕೂ ಸಹಾಯ ಮಾಡಬಹುದಾ ನೀವು? ದಯವಿಟ್ಟು. ಅಮೃತ ಶಾಸ್ತ್ರಿ ಇಬ್ರು ನನ್ನ ಶತ್ರುಗಳು ಕೂಡ. ಇವಳನ್ನ ಮುಂದೆ ಇಟ್ಕೊಂಡು ಅವರಿಬ್ರನ್ನ ನನ್ನ ದಾರಿಯಿಂದ ದೂರ ಸರಿಸಬೇಕು. ಆಗ ನಾಗಮಣಿ ನನ್ನ ಕೈ ಸೇರೋದನ್ನ ಯಾರೂ ತಡೆಯಕ್ಕಾಗೋದಿಲ್ಲ. ಹಾಗ ಬಾ ದಾರಿ, ನಿನಗೆ ಸಹಾಯ ಮಾಡ್ತೀನಿ. ನಿನ್ನ ಶಕ್ತಿಯಿಂದ ಮಾತ್ರ ನೀನು ಅವರನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನನ್ನ ತಾಂತ್ರಿಕ ಶಕ್ತಿಯಿಂದ 3 ಮಹಾನಾಗಗಳ ಶಕ್ತಿಯನ್ನು ನಿನಗೆ ಕೊಡ್ತೀನಿ. ಹೌದಾ ಬಾಬಾ? ಆ ನಾಗಗಳ ಶಕ್ತಿಯಿಂದ ಅವರನ್ನ ಸುಲಭವಾಗಿ ನಿಗ್ರಹಿಸಬಹುದು. ಜೈ ಮಹಾಕಾಲ. ಈಗ ನಿನ್ನ ಜಯಿಸೋರು ಇಡೀ ಭೂಲೋಕದಲ್ಲಿ ಯಾರೂ ಇಲ್ಲ. ಹೋಗೋ,
ನಿನ್ನ ಸೇಡ್ ತೀರಿಸು. ಆಗ್ಲಿ ಬಾಬಾ. ಊರ್ಮಿಳಾ, ಆ ಶಾಸ್ತ್ರಿಗೆ ಅಮೃತಾಗೆ ತಕ್ಕ ಶಾಸ್ತಿ ಮಾಡಿದ ಮರುಕ್ಷಣ ನೀನು ನನ್ನ ಕಣ್ಣು ಮುಂದೆ ಇರು. ಈ ಸಲ ಏನಾದರೂ ನನಗೆ ಮೋಸ ಮಾಡೋ ಪ್ರಯತ್ನ ಮಾಡಿದ್ರೆ ಶಾಸ್ತ್ರಿಗಿಂತ ಘೋರವಾದ ಶಿಕ್ಷೆಯನ್ನ ನಾನು ನಿನಗೆ ಕೊಡ್ತೀನಿ. ಇಲ್ಲ, ಖಂಡಿತವಾಗ್ಲೂ ವಾಪಸ್ ಬರ್ತೀನಿ. ಹೋಗೋ ಕೆಲಸದಲ್ಲಿ ಜಯ ಸಾತ್ಸು. ಆ ಶಾಸ್ತ್ರಿ ಮೇಲೆ ಸೇಡ್ ತೀರಿಸ್ಕೊಂಡಿದ್ದ ತಕ್ಷಣ ನಾನು ಇಲ್ಲಿ ಬಂದು ನೀವು ಹೇಳಿದ ಕೆಲಸನ ಮಾಡ್ತೀನಿ. ಏನು ಅನಾಹುತದ ಸೂಚನೆ ಕಾಣ್ತಾ ಇದೆಯಲ್ಲ? ಅನಾಹುತದ ಸೂಚನೆ ಅಲ್ಲ, ಅನಾಹುತನೇ ಬಂದಾಯ್ತು. ನೀನಾ? ಹಾ, ನಾನೇ. ನೋಡಿದ್ಯಾ ನನ್ನ ನಿಜ ರೂಪನ? ಯಾಕೆ ಮಾತೇ ನಿಂತೋಯ್ತು? ಮುಖ ಸಪ್ಪಗಾಗೋಯ್ತು. ಬರೀ ಅನಾಹುತ ಅಲ್ಲ, ನಿನ್ನ ಸಾವು ನಿನ್ ಮುಂದೆ ನಿಂತಿದೆ. ಉತ್ತರತನದ ಹುಳುವೆ, ನಿನ್ನ ಅಟ್ಟಹಾಸ ಅಹಂಕಾರ ನನ್ನ ಮುಂದೆ ನಡೆಯಲ್ಲ. ಸಾವಿನ ಸಮೀಪದಲ್ಲಿದ್ರೂ ನಿನ್ನ ಸೊಕ್ಕು ಹೋಗಿಲ್ವಾ? ಹೌದು, ಇದು ಸೊಕ್ಕೆ. ಇದು ಸಾತ್ವಿಕ ಶಕ್ತಿ. ಅದು ಎಲ್ಲೂ ಹೋಗೋದಿಲ್ಲ. ತುಚ್ಛ ಹುಳುವಾದ ನಿನಗೆ ಸೊಕ್ಕಿರುವಾಗ ಅನವರತ ಅನನ್ಯವಾಗಿ ಆ ಪರಮೇಶ್ವರನ ಧ್ಯಾನಿಸಿ ಭಜಿಸ್ತಾ ಇರೋ ನನಗೆ ಇನ್ನೆಷ್ಟು ಶಕ್ತಿ ಇರಬೇಕು? ಅಲ್ಲ, ನಿನ್ನ ಪ್ರಕಾರ ಅದೆಷ್ಟು ಸೊಕ್ಕಿರಬೇಕು? ಆ ಪರಶಿವ ಕೂಡ ನಿನ್ನನ್ನ ನನ್ನಿಂದ ಕಾಪಾಡೋದಕ್ಕಾಗೋದಿಲ್ಲ ಶಾಸ್ತ್ರಿ. ಆ ಸರ್ವಶಕ್ತನಿಗೆ ನೀನು ಸವಾಲು ಹಾಕೋ ಮಟ್ಟಕ್ಕೆ ನಿಂತಿದ್ಯಾ ಅಂದರೆ ನಿನ್ನ ಅಂತ್ಯಕಾಲ ಪ್ರಾರಂಭ ಆಯಿತು ಅಂತಲೇ ಅರ್ಥ. ಅಂತ್ಯಕಾಲ ಆರಂಭ ಆಗಿರೋದು ನಂದಲ್ಲ, ನಿಂದು. ನನ್ನ ಕಾರ್ಕೋಟಕ ವಿಷಜ್ವಾಲೆಗೆ ಸಿಕ್ಕು ಭಸ್ಮ ಆಗೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ, ಕೇಳು. ಶತ್ರುತ್ವ ಇರೋದು ನನಗೆ ಅಮೃತಂಗೆ ಮಾತ್ರ. ನನ್ನನ್ನೇ ನಿನ್ನ ಶತ್ರು ಅನ್ನೋ ಹಾಗೆ ಯಾಕೆ ಬಂದ್ಸಿಟ್ಟೆ? ನಿನ್ನಂಥ ದುಷ್ಟ ಚಿಂತನೆಯ ತುಚ್ಛ ಹುಳುಗಳು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ರೆ ಸಮಾಜಕ್ಕೆ ಸಜ್ಜನರಿಗೆ ಮಾರಕ. ಅದಕ್ಕೆ ಸಜ್ಜನರಿಗೆ ಮಾರಕ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಅಮೃತ ಸಜ್ಜನಿ ಅಂತನಾ? ಅದಕ್ಕೆ ನೀನು ಅವಳ ಪರವಾಗಿ ನಿಂತಿರೋದು ಅಲ್ವಾ? ಹೌದು ಹೌದು ಹೌದು. ಅದಕ್ಕೆ ಪ್ರತಿಫಲ ಏನ್ ಗೊತ್ತಾ? ನಿನ್ನ ಸಾವು. ಏ ಶಾಸ್ತ್ರಿ, ನಾನೀಗ ತಕ್ಷಕ ಕುಲದ ಸಾಮಾನ್ಯ ನಾಗಿಣಿ ಅಲ್ಲ. ನನ್ನಲ್ಲಿ 3 ಮಹಾನಾಗಗಳ ಶಕ್ತಿ ಅಡಗಿದೆ. ಈಗ ನೀನು ನನಗೆ ಏನು ಮಾಡೋದಕ್ಕಾಗೋದಿಲ್ಲ.
ನಿನ್ನ ಸಾತ್ವಿಕ ಶಕ್ತಿಗಳು ನನ್ನ ಕಾಲಿನ ಕೆಳಗೆ ಈಗ ಸಣ್ಣ ದೀಪದಂತೆ ಈಗಿಂದೀಗಲೇ ಆರೋಗ್ಯ ನೀನು. ದಿಗ್ಬಂಧನದಲ್ಲಿ ಇಟ್ಟಿದ್ದಕ್ಕೆ ಇದೇ ನಿನಗೆ ಸರಿಯಾದ ಶಿಕ್ಷೆ. ಈ ಅಮೃತ ಅರ್ಜುನ್ನ ನಾನ್ ಮದ್ವೆ ಆಗ್ಬೇಕಾಗಿದ್ದು, ಆದ್ರೆ ನನ್ನ ರೂಪದಲ್ಲಿ ನೀನ್ ಮದ್ವೆ ಆದೆ ಅಲ್ವಾ? ಹಾಗೆ ನಾಗಮಣಿ ನಮ್ಮ ಲೋಕಕ್ಕೆ ಸೇರ್ಬೇಕಾಗಿದ್ದು ಅದು ನಿನ್ನಿಂದ ತಪ್ಪು ಹೋಯ್ತು. ಇನ್ನು ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಏ ವಾಸುಕಿ ವಂಶದ ನಾಗಿಣಿ, ನನ್ನನ್ನು ನೀನು ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ನನಗೆ 3 ಮಹಾನಾಗಗಳ ಶಕ್ತಿ ಬಂದಿದೆ. ಪ್ರಕೃತಿಯಲ್ಲಿ ಇಂಥ ಬದಲಾವಣೆ ಈ ಹಿಂದೆ ನಾನು ಇಂಥ ಬದಲಾವಣೆ ನೋಡೇ ಇಲ್ಲ. ಯಾಕಿಂತ ಭಯಂಕರವಾದ ಬದಲಾವಣೆ ಆಗ್ತಾ ಇದೆ? ಇದೇನಾದರೂ ಅಪಾಯದ ಮುನ್ಸೂಚನೆನಾ ಅಥವಾ ವಿಪ್ಲವದ ಪ್ರಾರಂಭನ? ಏನು ಅಂತ ನಿಖರವಾಗಿ ಗೊತ್ತಾಗ್ತಾ ಇಲ್ವಲ್ಲ. ಏನು ಮಾಡೋದು ಇವಾಗ? ಇಲ್ಲ, ಇದು ವಿಪ್ಲವದ ಪ್ರಾರಂಭ ಅಲ್ಲ. ನನಗೇನೋ ಅಪಾಯ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದನ್ನು ಶಾಸ್ತ್ರಿಗಳ ಹತ್ರ ಹೋಗಿ ಕೇಳೋಣ ಅಂದರೆ ಅವ್ರ ಮನೆ ಬಿಟ್ಟು ಹೊರಗಡೆ ಬರಬೇಡ ಅಂತ ಅಪ್ಪಣೆ ರೀತಿಯಲ್ಲಿ ಹೇಳಿದ್ದಾರೆ. ನನಗೆ ಶಾಸ್ತ್ರಿ ಅವ್ರ ಬಗ್ಗೆ ಗೊತ್ತು. ಅವ್ರು ಸುಮ್ಮನೆ ಹಾಗೆಲ್ಲ ಹೇಳೋದಿಲ್ಲ. ಅಮೃತ, ನೀನು ಊರ್ಮಿಳಾ ರೂಪದಲ್ಲಿದ್ರೆ ನನ್ನಿಂದ ಪಾರಾಗ್ಬೋದು ಅನ್ಕೊಂಡಿದ್ಯಾ? ಇಲ್ಲ, ಸಾಧ್ಯವೇ ಇಲ್ಲ. ನಾನು ನಾಗಮಣಿಯನ್ನ ವಶಪಡಿಸ್ಕೊಳ್ಳೋ ಪ್ರತಿ ಹಂತದಲ್ಲೂ ನೀನು ಅಡ್ಡಗಾಲಾಗಿದೆಯಾ? ನೀನು ಒಬ್ಳು ಇಲ್ಲ ಅಂದಿದ್ರೆ ನಾನು ನಾಗಮಣಿಯನ್ನ ಯಾವತ್ತೂ ವಶಪಡಿಸ್ಕೊತಾ ಇದ್ದೆ. ನಿನ್ನ ಎಲ್ಲ ಉದ್ದಟತನಕ್ಕೂ ನಾನೀಗ ಕಳಿಸ್ತಿರೋ ನಿಜವಾದ ಊರ್ಮಿಳಾ ಕೈಯಿಂದ ತಕ್ಕ ಶಿಕ್ಷೆಯನ್ನ ಕೊಡಿಸ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ನಿನ್ನ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಆಮೇಲೆ ನಾಗಮಣಿ ಎಲ್ಲಿದೆ ಅಂತ ಹುಡುಕಿ ನಾನು ನನ್ನ ವಶಕ್ಕೆ ಪಡ್ಕೋತೀನಿ. ಹೇ ಪರಮೇಶ್ವರ, ಧರ್ಮದ ದಾರಿಯಲ್ಲಿ ನಡೆಯೋರನ್ನ ಸದಾ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ಯಾ? ಆ ಮಾತನ್ನ ನಿಜ ಮಾಡುತ್ತಂದೆ. ಯಾಕೆಂದ್ರೆ ಆ ತಕ್ಷಕ ಲೋಕದ ನಾಗಿನಿ ಅಮೃತಳನ್ನ ನಾಶ ಮಾಡಬೇಕು ಅಂತ ಆಕ್ರೋಶದಲ್ಲಿ ಹೋಗ್ತಾ ಇದ್ದಾಳೆ. ಅಮೃತಳನ್ನ ಕಾಪಾಡುತ್ತಂದೆ. ಕಾಪಾಡು.